ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ಫೆಬ್ರವರಿ 28, 2026, ಫೆಬ್ರವರಿ 28, 2026. ಈ ದಿನಕ್ಕೆ ನೇಮಕವಾದ ವಿಷಯ ಏಲಿಯ ಅನ್ವೇಷಣೆಯ ಯಾತ್ರೆ, ಎಲೈಜಾ ಅ ಜರ್ನಿ ಆಫ್ ಕ್ವೆಸ್ಟ್. ಆರಿಸಿಕೊಂಡ ವೇದ ಭಾಗ 1ನೇ ಅರಸುಗಳು 19ನೇ ಅಧ್ಯಾಯ ವಚನಗಳು 4ರಿಂದ 9. ಫಸ್ಟ್ ಕಿಂಗ್ಸ್ ಚಾಪ್ಟರ್ 19 ವರ್ಸಸ್ ಫ್ರಮ್ 4 to 9. ಈ ಪರಿಚ್ಛೇದದಲ್ಲಿ ಎಲಿಯನು ಯಾಹ್ವೆ ಮತ್ತು ಬಾಲನ ಆರಾಧನೆಗಳ ನಡುವೆ ಘರ್ಷಣೆ ಮತ್ತು ಧಾರ್ಮಿಕ ಹೋರಾಟವನ್ನು ಎದುರಿಸುತ್ತಿದ್ದಾನೆ. In this passage, Elijah faced a religious conflict between the worship of Yahweh and Baal. ಈ ಧಾರ್ಮಿಕ ಹೋರಾಟಗಳು ಎಲಿಯನನ್ನು ತನ್ನ ನಿಯೋಗದ ಪ್ರಯಾಣದಲ್ಲಿ ಹಿಂಜರಿಯುವ ಹಾಗೆ ಮಾಡಿತು. ಇದು ಮುಂದೆ ದೇವದೂತನ ಪ್ರೋತ್ಸಾಹದ ಮೇರೆಗೆ ಆತನು ತಲುಪಬೇಕಾದ ಹೊರೇಬಿಗೆ ತಲುಪುವ ಹಾಗೆ ಮಾಡಿತು. ತನಗೆ ಎಷ್ಟೇ ಹೋರಾಟಗಳು ಎದುರಾದರೂ ಏಲಿಯನು ನಿರಂತರವಾಗಿ ತನ್ನ ಪ್ರಯಾಣವನ್ನು ಮುಂದುವರೆಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ಇಂದು ನಾವು ಭಾರತದ ಧಾರ್ಮಿಕ ಬಹುತ್ವ ಸಮಾಜದಲ್ಲಿ ಜೀವಿಸುತ್ತಿದ್ದೇವೆ. ಸರ್ವಧರ್ಮ ಸಮ ಮತ್ತು ಸಹಬಾಳ್ವೆ ಎಂಬ ತತ್ವದಡಿಯಲ್ಲಿ ಜೀವಿಸುವುದು ಪ್ರಾಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ದೇವರ ಸೇವಕರುಗಳಾದ ನಾವು ಧಾರ್ಮಿಕ ಹೋರಾಟಗಳು ಮತ್ತು ಮೂಲಭೂತವಾದದ ನಡುವೆ ದೈವಶಾಸ್ತ್ರದ ಕುರಿತು ಸರಿಯಾದ ಅನ್ವೇಷಣೆ ಮತ್ತು ವ್ಯಾಖ್ಯಾನವನ್ನು ಸಭೆಯ ಪ್ರಜೆಗಳಿಗೆ ಮನವರಿಕೆ ಮಾಡುವುದು ಅತ್ಯಗತ್ಯವಾಗಿದೆ. ನಾವು ನಮ್ಮ ಹೋರಾಟದ ಪ್ರಯಾಣದಲ್ಲಿ ಹಿಂಜರಿಯದೆ ಏಲಿಯನಂತೆ ಸತ್ಯ ಮತ್ತು ನೀತಿಯ ಪರ ನಿಂತು ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.